ಬನ್ನಿ ಸರ್, ಬನ್ನಿ ಮೆತ್ತಗ್ ಬನ್ರಯ್ಯ. ಎಲ್ಲಯ್ಯ? ಈ ಪಾಳ ಬಂಗ್ಲೆ ಸರ್ ಬಾಂಬ್ ತಯಾರು ಮಾಡ್ತಿರೋದು. ಇಲ್ಲಿಂದನೇ ಸರ್ ಎಲ್ಲ ಕಡೆ ಬಾಂಬ್ ಸಪ್ಲೈ ಆಗೋದು. ಇದು ನಿನಗೆ ಹೇಗೆ ಗೊತ್ತಾಯ್ತು? ನಮ್ ಕೇಶ್ವ ಹಾಲ್ ಕೊಡಕ್ ಹೋಗಿದ್ನ, ಅವ್ನು ನೋಡ್ಕೊಂಬಂದ್ ನನ್ಗೆ ಹೇಳ್ದ, ನಾನ್ ನಿಮ್ಗೆ ಹೇಳ್ದೆ ಸರ್. ಬೇಷ್, ಒಳ್ಳೆ ಕೆಲಸ ಮಾಡಿದೆ. ಈ ಜಾಗ ತೋರಿಸಿದ್ರೆ ನನ್ಗೇನಿಲ್ವಾ ಸರ್? ನೀನ್ ಒಂದ್ 6 ಬಾಂಬ್ ಕೊಡ್ತೀನಿ, ತಗೊಂಡೋಗು. ಯೋ, ನನ್ನ ಹತ್ರ ಹೇಳ್ದಾಗೆ ಯಾರ ಹತ್ರ ಹೇಳಕ್ ಹೋಗ್ಬೇಡ. ಹೋಗ್ ಊರ್ ಸರ್ಕ ಹೋಗ. ನೀವಿಬ್ರು ಆ ಕಡೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ. ಸರಿ ಸರ್. ವಿಜಯ್ ನೀನೆಲ್ಲ ಹೋಗ್ತಿದ್ಯಾ? ರೌಂಡ್ ಹಾಕಕ್ಕೆ. ಅಯ್ಯೋ, ನೀನ್ ಒಬ್ಬಾದ್ರೂ ಯೋಗ್ಯ ಅನ್ಕೊಂಡೆ, ನೀನು ರೌಂಡ್ ಹಾಕಕ್ ಶುರು ಮಾಡ್ಬಿಟ್ಯಾ? ಚಿಚಿ, ಈ ರೌಂಡ್ ಅಲ್ಲ ಸರ್, ಬಿಲ್ಡಿಂಗ್ ರೌಂಡ್ ಹಾಕಕ್ಕೆ. ಏನು ಬೇಕಾಗಿಲ್ಲ. ಈಗ ನೀನ್ ಸೀದಾ ಮೇಲಕ್ಕೆ ಹೋಗಿ ಅವ್ರನ್ನೆಲ್ಲ ಹೊಡೆದು ಕೆಳಕ್ ಕಳ್ಳು, ನಾನು ಅರೆಸ್ಟ್ ಮಾಡ್ಬಿಡ್ತೀನಿ. ಬ್ಯಾಡಿ ಸರ್, ಈ ಲಾಟಿನಲ್ಲಿ ಬೋಟಿ ಕೂಡ ಕೀಳಕ್ಕಾಗಲ್ಲ. ಅಲ್ಕ ನನ್ ಮಕ್ಕಳು ಕೈನಲ್ಲಿ ಗನ್ ಇರತ್ತು, ಜೇಬಲ್ ರೈಸರ್ ಇರತ್ತು, ಎರಚೆ ಕ್ಯಾಸೆಟ್ ಇರತ್ತು. ನಮ್ಗೆ ಯಾಕ್ಬೇಕು? ಟೇರ್ ಗ್ಯಾಸ್ ಬಿಟ್ಬಿಡೋಣ. ಅದಕ್ಕೆಲ್ಲ ನೀನ್ ಕಳಿಸ್ತಿರೋದು. ನಿನಗೆ ಪ್ರಮೋಷನ್ ಅದ್ರ ಮನೆ ಹಾಳಾಗ್ ಹೋಗ್ಲಿ. ನೀನ್ SI ಆಗ್ಬೇಕೋ ಬೇಡವೋ? SI. ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕೋ ಬೇಡವೋ? DCP ಆಗ್ಬೇಕೋ ಬೇಡವೋ? ACP ಆಗ್ಬೇಕೋ ಬೇಡವೋ? ಇದೆಲ್ಲ ನಿನ್ನ ಭವಿಷ್ಯಕ್ಕೋಸ್ಕರ. ವಿಜಯ್, ಮೇಲ್ ಹೋಗು, ಧೈರ್ಯವಾಗಿ ಹೋಗು, ನಾನಿದ್ದೀನಿ. ಹೋಗು. ಬ್ಯಾಡಿ ಸರ್, ನೈಟ್ ಎಲ್ಲ ಬ್ಯಾಡ್ ಡ್ರೀಮ್ಸು. ಆ ಡ್ರೀಮ್ ಅಲ್ಲಿ ಚಟ್ಟ, ಡೆಡ್ ಬಾಡಿ, ಹರಿಚಂದ್ರ ಘಾಟು, ಶಂಕ. ಅಯ್ಯೋ, ಅದೆಲ್ಲ ಶುಭಶಕನ ಕಣಯ್ಯ. ಪ್ರಮೋಷನ್. ಕಮಾನ್, ಗೋ ಹೆಡ್. ಆಚಾರ ಸರಿ ಇಲ್ಲದೆ ಡ್ರೀಮ್ ನಿಜ ಆಗೋಗ್ಬಿಟ್ಟು ಡುಮ್ ಅನ್ಸ್ಬಿಟ್ರೆ ಮನೆ ಮುಂದೆ ಹೊಗೆ ಹಾಕ್ಸ್ಕೊಳೋ ಪ್ರೋಗ್ರಾಮ್ ಇದೆಯಲ್ಲ, ಕಾಕಿ ಬಟ್ಟೆ ನಾನ್ ನಂಬಕ್ಕಾಗಲ್ಲ. ಜೂನಿಯರ್ ಮುಂದೆ ಬಿಟ್ಟು ಡುಮ್ ಅನ್ಸ್ಬಿಡ್ತಾರೆ. ಅದಕ್ಕೆ ಸೇಫ್ಟಿಗೆ ವೈಟ್ ಫ್ಲಾಗ್, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸು. ಅಣ್ಣಯ್ಯ ಭಗವಂತ, ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಲಾಂಗುಚ್ಚನೆ ರೆಡಿ ಮಾಡ. ಬೇಗ ಮಾಡ್ರ. ಕುರಿ ಕಟಕ್ನ ಹತ್ರ ಹೋಗ್ತಾ ಇದೆ. ಫ್ರೈಯು, ಚಾಪೀಸು. ಅಯ್ಯೋ ಅಣ್ಣ, ಡುಮ್ ಅನ್ಸ್ಬೇಡಿ, ಮಕ್ಳು ಮರಿಯೋನು. ಅಣ್ಣ ಅಣ್ಣ, ಲೋಪರ್ಗಳ ಜಾಗ ಇದ್ದಂಗೈತಿ. ಅಣ್ಣ ಅಣ್ಣಯ್ಯ ಸರಿ. ಸರ್ ಒಂದ್ ಫೋನ್ ಮಾಡ್ಲಾ ಸರ್? ಯಾಕಯ್ಯ? ಆಂಬ್ಯುಲೆನ್ಸ್ಗೆ ಸರ್. ಅಯ್ಯೋ, ಇದೊಂದು ತೊಸೆ ಬಾಡಿ. ಈ ಬಾಡಿನ ಆ ಗಾಡಿ ಹಾಕೊಂಡು ಹೋಗೋದು ಹೇಗಯ್ಯ? ನನ್ನ ಉಡಾಯಿಸ್ಬಿಟ್ಟೆ ಅಣ್ಣ, ಬುಲ್ಡೆ ಕಳ್ಸಿ. ಯಪ್ಪ, ನೀನು ಅದೇನು ಪೋರ್ಸ್ಗೆ ನಡ ಎಲ್ಲ ಉಳಗ್ಬಿಟ್ಟೈತಿ. ಶ್ರೀರಾಮಚಂದ್ರ ಬೇಕಾ? ನನ್ನ ಮಕ್ಕಳು ಹಿಂಗ ಮುಟ್ಸೋದು. ಅಮ್ಮ ಬಿಡೋಣ, ಹೋಯ್ತೀನಿ. ಅಪ್ಪ, ನನ್ನ ಮಕ್ಕಳು ಎಲ್ಲ ಮುಗಿದ್ಮೇಲೆ ಬರ್ತಾವ ನೋಡಪ್ಪ. ಅಯ್ಯೋ, ನಮ್ಮ ಮನೆ ಹಾಳ ಹೋಗ. ಅಯ್ಯೋ ಅಮ್ಮ, ಅಯ್ಯೋ. ಏನ್ರಿ ಇದು? ನಿಮ್ ಮೃದುವಾದ ಪೆನ್ ಮೇಲೆ ಚೂರು ಗ್ಯಾಪ್ ಇಲ್ದೆ ಮ್ಯಾಪ್ ಹಾಕಿದ್ದಾರೆ. ನೀನೇನ್ ದೊಡ್ಡ ಹೀರೋ ಅನ್ಕೊಂಡು ಫೈಟ್ ಮಾಡಕ್ ನುಗ್ಗಿದ್ಯಾ? ಲೋಫರ್, ನನ್ ಫೀಲಿಂಗ್ ನನಗೆ ಎದುರು ರೇಗಿಸ್ತಾ ಇದ್ಯಾ? ಪಾಪು ಒತ್ತೆ. ಅಮ್ಮ, ಅಲ್ಲರಿ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಜನ ದಾಂಡಕರಿದ್ದಾರೆ. ಅವರಲ್ಲಿ ಯಾರನ್ನಾದ್ರೂ ಕಳ್ಸೋದ್ ಬಿಟ್ಟು ನೀವ್ ಯಾಕೆ ಹೋಗಿದ್ರಿ? ಏನ್ ಮಾಡ್ಲಿ ಪಾಪು, ಬೇರೆ ವಿಷಯಕ್ಕೆ ಅವ್ರ ಮುಂದೆ ಇರ್ತಾರೆ, ಒದೆ ತಿನ್ನೋ ವಿಷಯಕ್ಕೆ ನನ್ನ ಮುಂದೆ ಬಿಡ್ತಾರೆ. ಲಂಚ ತಿನ್ನೋದು ಅವರು, ಒದೆ ತಿನ್ ಮಂಚಿದ ಮೇಲೆ ಮನ್ಕೊಳ್ಳೋದು ನಾನು. ಸಿನ್ಸಿಯಾರಿಟಿ ನೋ ವ್ಯಾಲ್ಯೂ ಇನ್ ಇಂಡಿಯಾ. ಡೋಂಟ್ ವರಿ ಮೈ ಡಿಯರ್ ವಿಜು, ನನಗೆ ನಿಮ್ ಬಾಡಿ ಮುಖ್ಯ. ನಿಮ್ ದರಿದ್ರ ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಡಿ. ನನ್ನ ಹಣ್ಣಂಗಡಿ ಮುಂದೆ ಒಂದು ಮಸಾಲ ವಡೆ ಅಂಗಡಿ ಇಟ್ಕೊತೀನಿ. ಹಣ್ಣಂಗಡಿಲ್ ನೀವು, ವಡೆ ಅಂಗಡಿಲ್ ನಾನು. ಏನೋ ನೀನು ಮಸಾಲ ವಡೆ ಅಂಗಡಿ? ಹೌದು ಕಣೋ, ಅವಳು ಮಸಾಲ ವಡೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಿನ್ ಹೆಂಡತಿ ಕೈಯಿಂದ ಮಸಾಲ ವಡೆ ತಿನ್ನೋದಿಕ್ಕೆ ಜನ ಕ್ಯೂ ನಿಂತ್ಕೋಬೇಕು. ವಡೆ ಅಂಗಡಿ ಬೇಡ, ಬೇಕಾದ್ರೆ ದಿನ ಒದೆ ತಿಂದು ಮಂಚಿದ ಮೇಲೆ ಮಲ್ಕೊಂಡು ನಿನ್ ಕಾವು ತಗೋತೀನಿ. ನೀನ್ ಮಾತ್ರ ವಡೆ ಅಂಗಡಿ ಇಡ್ಬೇಡ ಕಣೆ ಪಾಪು. ನಿಮಗ್ ಸರಿಯಾಗಿ ಡ್ಯೂಟಿಗೆ ಬರೋ ಆ ವಿಜಯ್ ಇವತ್ತಿನ್ನೂ ಬಂದಿಲ್ಲ ಅಂದ್ರೆ ಅವನಿಗೇನೋ ಆಗಿರ್ಬೇಕು. ಸರ್, ಅವನು ನಿಜವಾಗ್ಲೂ ಪೆದ್ದ ಮುಂಡೆ ಮಗ ಸರ್. ಇವತ್ತು ಆ ವಿಜಯ್ಗಿದೆ ಬರ್ಲಿ ಸರ್. ಅವನ್ ಕೈಲಿ ಏನು ಆಗಲ್ಲ. ಅವನ್ ಬಂದ್ರೆಷ್ಟು ಬಿಟ್ರೆಷ್ಟು. ರೇ ಪರಮೇಶಿ, ಅದಕ್ಕೆ ರೀ ನೀವಿನ್ನೂ ಬರೀ PC ಆಗೇ ಉಳ್ದಿರೋದು. ಅಲ್ಲ, ಈಗ ನಾವು ಹಿಡಿಯೋಕ್ ಹೋಗ್ತಾ ಇರೋದು ಯಾರನ್ನ? ಆ ದೊಡ್ಡ ರೌಡಿ ರುದ್ರಯ್ಯನ. ಆ ನನ್ನ ಮಗ ಹುಟ್ಟೋವಾಗ್ಲೇ ಮೊಚ್ಚಿನ ಸಮೇತ ಹುಟ್ಟಿದಾನೆ. ಅವನ ಮುಂದೆ ಹೋಗಿ ನಿಂತ್ಕೊಳ್ಳಕ್ಕೆ ನಿಮ್ಗೆ ಯಾರಿಗಾದ್ರೂ ಧೈರ್ಯ ಇದೆಯೇನ್ರಿ? ಜೀವನ ಪೂರ್ತಿ ಪ್ರಮೋಷನ್ ಬೇಡ, ಹಿಂಗೆ PC ಆಗೇ ಇರ್ತೀನಿ. ಆದ್ರೆ ಅವನ್ ಸಹವಾಸ ಮಾತ್ರ ಬೇಡ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ವಿಜಯ್ಗೆ ಪ್ರಮೋಷನ್ ಕೊಟ್ಟು SI ಮಾಡ್ತೀನಿ ಅಂದ್ರೆ ಸಾಕು,
ನಾನು ಏನ್ ಕೆಲಸ ಹೇಳಿದ್ರು ಮಾಡ್ತಾನೆ. ಅಷ್ಟು ದದ್ದಿ ಅವನು. ಇವತ್ತ ಆ ವಿಜಯ್ಗೊಂದ್ ಗತಿ ಕಾಣಿಸೋಣ. ಅವನ್ನ ರೌಡಿ ಮುಂದೆ ಬಿಟ್ಟು ರೌಡಿ ರುದ್ರಯ್ಯನ ಹಿಡ್ಕೊಂಡ್ಬಿಡೋಣ. ಹೌದು ಸರ್. ವಿಜಯ್ ನಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಾರ ಸಾ. ನಾವೆಲ್ಲರೂ ಪ್ರಮಾಣ ಮಾಡೋಣ. ಆ ವಿಜಯ್ ಒದೆ ಎಷ್ಟೇ ತಿಂತಾ ಇದ್ರು ನಾವು ಮಾತ್ರ ಬಿಡ್ಸಕ್ ಹೋಗೋದೇ ಇಲ್ಲ. ಇವರೆಲ್ಲ ಸೇರಿ ನನ್ನ ಮಠಾತ್ಸ ಪ್ರೋಗ್ರಾಮ್ ಇದೆ, ಎಸ್ಕೇಪು. ಅಯ್ಯಯ್ಯೋ, ಈ ಲೋಕದಲ್ಲಿ ಲಾಂಗ್ ಹಿಡಿಯೋರ್ಗೆ ಕಾಲ, ನಮ್ಮಂತವ್ರಿಗಲ್ಲ. ಯಾಕೋ ಈಗ ನಡ್ತಾ ಇದೀಯಾ? ಯಾಕೆ ಏನು ಅಂತ 16 ರೀಲ್ ಸ್ಟೋರಿ ಕೇಳಿದ್ರೆ ಅಲ್ಲ ಅಂತ ಕಚ್ಬಿಡ್ತೀನಿ. ಏನಾಯ್ತು ನಿನ್ಗೆ? ಅಯ್ಯೋ ಅಮ್ಮ, ನಮ್ ಡಿಪಾರ್ಟ್ಮೆಂಟ್ ಇಂದ ಯಾರ ಕೇಳ್ಕೊಂಬಂದ್ರೆ ನಾನಿಲ್ಲ, ಊರಲ್ಲೇ ಇಲ್ಲ ಅಂತ ರೀಲ್ ಬಿಟ್ಬಿಡು ಮಂಚಿದ ಕೆಳಗೆ. ರೀಲು ಯಾಕೆ ಬಿಡೋದು? ಕರ್ಮ ಪೊಲೀಸು ಬಂದ್ಬಿಟ್ರ. ನೀನಾ? ಮೈ ಡಿಯರ್ ಹಸ್ಬೆಂಡ್, ವಾಟ್ ಹರಿ? ಹರಿ ಅಲ್ವೇ ನನ್ ಜಿಂಕೆ ಮರಿ, ನಾನ್ ಭಯಂಕರ ಟೆನ್ಷನ್ ಅಲ್ಲಿ ಇದ್ದೀನಿ. ಗಂಡ ಟೆನ್ಷನ್ ಅಲ್ಲಿ ಇದ್ದಾಗ ಹೆಂಡತಿ ಜೊತೆಲಿದ್ರೆ ಆ ಟೆನ್ಷನ್ಗೊಂದು ಕನೆಕ್ಷನ್ ಸಿಕ್ಕುತ್ತೆ. ನಡೀರಿ. ನೀನೆಲ್ಗೆ? ಗಂಡ ಎಲ್ಲಿರ್ತಾನೋ ಹೆಂಡತಿನೂ ಅಲ್ಲೇ ಇರ್ತಾಳೆ. ಈಗ ರಾಮ ಕಾಡ್ಗೆ ಹೋದಾಗ ಸೀತೆನೂ ಜೊತೆ ಹೋಗ್ಲಿಲ್ವೇ? ಅಯ್ಯಯ್ಯೋ, ನೀನ್ ನನ್ನ ಕಾಡು ಕಳಿಸೋ ಪ್ರೋಗ್ರಾಮ್ ಇದೆಯಲ್ಲೇ. ಸರಿ ನಡಿ ಹೋಗೋಣ. ಏನ್ರಿ, ನಾನು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಲಾ? ಈ ಡ್ರೆಸ್ ಅಲ್ಲಿ ನೀನ್ 70mm ಸಿನಿಮಾಸ್ ಹೋಗ್ತಾರ ಇದ್ಯಾ? ನಡಿ ಹೋಗೋಣ. ಹೈ. ನೀನ್ ಅವಳನ್ನ ಕರ್ಕೊಂಡೋದ್ರೆ ಸ್ಕೂಲ್ನಿಂದ ಮಗುನ್ ಕರ್ಕೊಂಡ್ ಬರೋರು ಯಾರು? ನೀನು. ಅಂಗಡಿ ನೋಡ್ಕೊಳ್ಳೋರು ಯಾರು? ಆ ಡಬ್ಬ ಅಂಗಡಿ ನೋಡ್ಕೊಂಡು ನೀನೆ. ನಡಿಯ ಬೇಗ. ಬನ್ರಿ. ಆಹಾ.